ನ್ಯೂಸ್ ಕಮಿಂಗ್ ಇನ್. ಪ್ರಜ್ವಲ್ ರೇವಣ್ಣ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಸನದ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಹೊಳೆನರಸೀಪುರ ಚುನಾವಣೆ ಅಂದ ತಕ್ಷಣ ನಮಗೆ ನೆನಪಾಗೋದೇನೆ ದೊಡ್ಡಗೌಡ್ರು, ದೇವೇಗೌಡ್ರು. ಇದೀಗ ಅದೇ ಸ್ಥಳದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರಜ್ವಲ್ ರೇವಣ್ಣ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ದಾರೆ. ಸಂಸ್ಕಾರ ಅಂತ ಕರಿತೀರೋ ಅಥವಾ ಅವರ ತಂದೆಯಿಂದ ಬಂದಿರತಕ್ಕಂತ ಧಾರ್ಮಿಕ ಶ್ರದ್ಧೆ ಅಂತ ಕರಿತೀರೋ, ಏನ್ ಬೇಕಾದ್ರೂ ಹೇಳಬಹುದು. ಅರಳಿ ಮರಕ್ಕೆ ಪ್ರಜ್ವಲ್ ರೇವಣ್ಣ ಪ್ರದಕ್ಷಿಣೆ ಹಾಕಿದ್ದಾರೆ. ಬೆಳಗ್ಗೆ ಫಸ್ಟ್ ವಿಜುವಲ್ಸ್ ಬಂದಿದ್ದು HD ರೇವಣ್ಣ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರ್ತಕ್ಕಂಥದ್ದು. ಇದೀಗ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಹೊಳೆನರಸೀಪುರದಲ್ಲಿ ಪ್ರದಕ್ಷಿಣೆ ಹಾಕಿದ್ದಾರೆ ಅರಳಿ ಮರಕ್ಕೆ. ಅವರವರ ನಂಬಿಕೆ, ಅವರವರ ಭಕ್ತಿ ಶ್ರದ್ಧೆ. ಆದ್ರೆ ಕರ್ನಾಟಕದಾದ್ಯಂತ ತಮ್ಮ ಭಕ್ತಿ ಶ್ರದ್ಧೆ ಧಾರ್ಮಿಕ ನಂಬಿಕೆಗಳಿಗೋಸ್ಕರ ಮನೆ ಮಾತಾಗಿರ್ತಕ್ಕಂಥವ್ರು HD ರೇವಣ್ಣ. ಅವರ ಪುತ್ರ ಕೂಡ ಇದೀಗ ಅರಳಿ ಮರಕ್ಕೆ ಬೆಳಗ್ಗೆ ಪ್ರದಕ್ಷಿಣೆ ಹಾಕಿದ್ದಾರೆ. ವಾಸ್ತು ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರ ಇರ್ಬೋದು, ಧರ್ಮದ ವಿಚಾರ ಇರ್ಬೋದು, ಪೂಜೆ ಪುನಸ್ಕಾರ ಇದೆಲ್ಲದಕ್ಕೂ ರೇವಣ್ಣ, HD ರೇವಣ್ಣ ಸಾಕಷ್ಟು ಸುದ್ದಿ ಮಾಡ್ಬಿಟ್ಟಿದ್ದಾರೆ. ವರ್ಷ ಪೂರ್ತಿ ಧಾರ್ಮಿಕ ವಿಚಾರಗಳಿಗೆ HD ರೇವಣ್ಣ ಸುದ್ದಿ ಮಾಡ್ತಾನೆ ಇರ್ತಾರೆ. ಇದೀಗ ಅವರ ನಂಬಿಕೆಗಳು ಕೂಡ ಸಾಕಷ್ಟು ಬಾರಿ ಸುದ್ದಿ ಮಾಡಿರ್ತಕ್ಕಂಥದ್ದು. ಇದೀಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ನಂತರನೇ ವೋಟಿಂಗು ಮತ್ತೊಂದು ಅಂತ ಹೋಗುವಂಥವ್ರು ನೋಡಬಹುದಾಗಿದೆ ದೃಶ್ಯಗಳಲ್ಲಿ. ದೇವಸ್ಥಾನದಲ್ಲಿ HD ರೇವಣ್ಣ ಪತ್ನಿ ಸಮೇತರಾಗಿ ಹೋಗಿ ಪೂಜೆ ನೆರವೇರಿಸಿರ್ತಕ್ಕಂಥದ್ದು. ಇದೀಗ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಹೊಳೆನರಸೀಪುರದಲ್ಲಿ ಅರಳಿ ಮರ ಸುತ್ತಾಕಿದ್ದಾರೆ. ಅವರ ತಾತನವರು ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಕ್ಷೇತ್ರ, ದೇವೇಗೌಡರು ರಾಜಕೀಯ ಜೀವನವನ್ನು ಆರಂಭ ಮಾಡಿರ್ತಕ್ಕಂಥ ಕ್ಷೇತ್ರ. ಓಕೆ, ಇನ್ನು ಈಗಾಗಲೇ ಹೇಳಿದ ಹಾಗೆ ತಲೈವ ರಜನಿಕಾಂತ್ ಮತದಾನ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಮತದಾನ ಮಾಡಕ್ ಬಂದ್ರು. ಅನಂತರ ಸಿದ್ಧಗಂಗೆಯ ಈಗಿನ ಶ್ರೀಗಳು ಬಂದು ಮತದಾನ ಮಾಡಿದ್ರು. ಜನಾರ್ದನ ಪೂಜಾರಿ ಅವರು ಮಂಗಳೂರಿನಲ್ಲಿ ಮತದಾನ ಮಾಡಿದ್ರು. ಈ ಕಡೆ ತಮಿಳುನಾಡಿಗೆ ಬಂದ್ರೆ P ಚಿದಂಬರಂ ಅವರು ಮತದಾನ ಮಾಡಿದ್ರು. ಆಸ್ಕರ್ ಫರ್ನಾಂಡಿಸ್ ಬಂದು ವೋಟ್ ಮಾಡಿ ಹೋದ್ರು. ಸೊ ನೋಡ್ತಾ ಇದೀವಿ ಎಲ್ಲೆಡೆ ಮತದಾನ ಚಟುವಟಿಕೆ ಹೇಗೆ ತೀವ್ರವಾಗಿ ಗರಿಗೆದರಿದೆ, ಹೇಗೆ ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ ಅಂತ. ಇವತ್ತೊಂದು ದಿನ ವೀಕ್ಷಕರೇ, ಬೇರೆ ಯಾವ ಸಂದರ್ಭದಲ್ಲೂ ಎಲ್ಲ ಬಗೆಯ ಭೇದಗಳಿರ್ತವೆ, ಜನರು ಅವ್ರವ್ರ ಕೆಲಸದಲ್ಲೇ ಅವ್ರವ್ರು ತೊಡಗಿರ್ತಾರೆ. ಆದ್ರೆ ಇವತ್ತೊಂದು ದಿನ ಪ್ರತಿಯೊಬ್ಬ ಸೆಲೆಬ್ರಿಟಿ, ಪ್ರತಿಯೊಬ್ಬ ಧಾರ್ಮಿಕ ಮುಖಂಡ, ಪ್ರತಿಯೊಬ್ಬ ರಾಜಕೀಯ ಅಭ್ಯರ್ಥಿ ಯಾರೇ ಇರ್ಲಿ, ಸಚಿವರುಗಳು, ಮಾಜಿ ಸಚಿವರುಗಳು, ಎಷ್ಟು ದೊಡ್ಡವರೇ ಇರ್ಲಿ, ಬಡವ ಶ್ರೀಮಂತ, ಹೆಣ್ಣು ಗಂಡು ಯಾರೇ ಇರ್ಲಿ, ಎಲ್ಲರೂ ಕೂಡ ಬಂದು ವೋಟ್ ಮಾಡಿ ತಮ್ಮ ಅಧಿಕಾರವನ್ನ ಚಲಾಯಿಸುವಂತಹ, ದೇಶವನ್ನ ಮುನ್ನಡೆಸುವಂತಹ ವ್ಯಕ್ತಿಯನ್ನ ಆರಿಸುವಂತಹ, ಜೊತೆಗೆ ತಮ್ಮ ಕ್ಷೇತ್ರವನ್ನ ಮುನ್ನಡೆಸುವಂತಹ ಪ್ರತಿನಿಧಿಯನ್ನ ಆರಿಸುವಂತಹ ದಿನ ಇವತ್ತು. ನಮ್ಮ ದಿನ, ನಮ್ಮ ಹಕ್ಕಿನ ದಿನ. ನಾವೆಲ್ಲರೂ ಸಮಾನರು ಈ ದೇಶದಲ್ಲಿ. ಎಲ್ಲಾ ಪ್ರಜೆಗಳಿಗೂ ಇರ್ತಕ್ಕಂಥ ಮತದ ಮೌಲ್ಯ ಒಂದೇ ಅನ್ನೋದನ್ನ ಸಾರುವಂತಹ ದಿನ. ಹಾಗಾಗಿ ನೀವು ಕೂಡ ಬಂದು ವೋಟ್ ಮಾಡಿ. News18 ಕನ್ನಡ ಕೂಡ ಮತದಾನದ ಜಾಗೃತಿಯನ್ನ ಉಂಟು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಸೆಲೆಬ್ರಿಟಿಗಳು ಬಂದು ವೋಟ್ ಮಾಡ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಬೆಂಗಳೂರು ಕೇಂದ್ರ ಪಕ್ಷೇತರ ಅಭ್ಯರ್ಥಿ ಪ್ರಕಾಶ್ ರಾಜ್, ನಟ ಪ್ರಕಾಶ್ ರಾಜ್, ನಮ್ಗೆಲ್ರಿಗೂ ಪ್ರಕಾಶ್ ರೈ ಅಂತ ಪರಿಚಿತರು, ವೋಟ್ ಮಾಡಕ್ಕೆ ಬಂದು ಬೆಳಗ್ಗೆ ವೋಟ್ ಮಾಡೋಗಿದ್ದಾರೆ. ಅವರ ಗುರುತಿನ ಪತ್ರ ಹಿಡಿದು ಸರತಿ ಸಾಲಿನಲ್ಲಿ ಬಂದು ಅವರು